ಭೂಮಿಯ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿ ಬಂಡೆದು ಸೇರಿ ನಡ್ರಿ ಫ್ರೆಂಡ್ಸ್, ಸಂಗೊಳ್ಳಿಗೆ ಹೋಗೋಣ. ಶತಮಾನಗಳಿಂದ ರಾಜ್ಯವಾಳಿದ ಕಿತ್ತೂರು ಕನ್ನಡಿಗರ ನನ್ನದೇ. ಮುಚ್ಚು ಬಾಯಿ ತಾಯಿಯ ನಿನಗ ಇಲ್ಲಿ ಕಟ್ಟಳೆ ಮಾಡುವ ನಿಮಗಲ್ಲ. ನಾವು ಒಳಗಡೆ ಬಂದೀವಿ. ಈಗ ನೋಡ್ಬೇಕು ಹೊರಗಡೆ ಎಷ್ಟು ಜನ ಇದ್ದಾರೆ, ಭಾಳ ಜನ ಇದ್ದಾರೆ. ಟಿಕೆಟ್ 100 ರೂಪಾಯಿ ಅದು ಒಬ್ಬರಿಗೆ. ಸೊ ನೋಡ್ಬೋದು ಇಲ್ಲಿ ಕುದುರೆ ಮಾಡ್ಯಾರ, ಚಲೋ ಮಾಡ್ಯಾರ. ಸೊ ಒಳಗಡೆ ಹೋಗೋನಿಗಿದೆ ಎಂಟ್ರೆನ್ಸ್ ಅದ, ಮತ್ತು ಒಳಗಡೆ ಹೋಗೋಣಂತ ಹೆಂಗೆ ನೋಡೋಣಂತ. ಸೊ ನಾವು ಅಲ್ಲಿಂದ ಬಂದೇವೆ ಹಿಂದ್ಗಡೆಯಿಂದ. ನೋಡಿ ಫ್ರೆಂಡ್ಸ್, ಈಗ ಒಳಗೆ ಎಂಟ್ರಿ ಆಗ್ಲತ್ತೀವಿ. ಅಲ್ಲಿ ನೋ ಎಂಟ್ರಿ ಬೋರ್ಡ್ ಅದ. ಸೊ ಒಳಗೆ ಹೋಗಂಗಿಲ್ಲ, ಪೂರ್ತಿ ಇಲ್ಲಿದೆ ತೋರಿಸ್ತೀನಿ ನೋಡ್ರಿ. ಅಲ್ಲಿ ನೋಡ್ಬೋದು ನೀವು, ರಾಯಣ್ಣನವರ ರಾಜ್ಯ ರೋಗಪ್ಪ ಮತ್ತು ಕಿತ್ತೂರು ಸಂಸ್ಥಾನದ ವೀರಪ್ಪ ದೇಸಾಯಿ ನಿಂತಾರ. ಫ್ರೆಂಡ್ಸ್, ಒಂದು 1778ರಲ್ಲಿ ಗೋಕಾಕ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಒಂದು ಚೆನ್ನಗಿ ಕೊಳವಾಡ ಯುದ್ಧವನ್ನು ನಡೀತದ. ಅದರೊಳಗಡೆ ಸಂಗೊಳ್ಳಿ ರಾಯಣ್ಣನವರ ರಾಜ್ಯ ರೋಗಪ್ಪ ಒಂದು ತೋರಿದ ಶೌರ್ಯ ಮತ್ತು ಸಾಹಸವನ್ನು ಮೆಚ್ಚಿ ಕಿತ್ತೂರು ಸಂಸ್ಥಾನದ ವೀರಪ್ಪ ದೇಸಾಯಿ ಅವರು ಏನು ಮಾಡ್ತಾರೆ, ಒಂದು 1000 ಒಂಟೆ ಸರ್ದಾರ ಎಂಬ ಬಿರುದು ಕೊಡ್ತಾರೆ. ಮತ್ತು ರಕ್ತಮಾನ್ಯ ಬಹುಮಾನವಾಗಿ ಕೊಡ್ತಿರತಕ್ಕಂಥ ಒಂದು ದೃಶ್ಯ ಇಲ್ಲಿ ತೋರಿಸ್ಯಾರ, ನೀವು ನೋಡ್ಬೋದು. ಫ್ರೆಂಡ್ಸ್, ಇದಾಯಿತು. ನೆಕ್ಸ್ಟ್ ಹೋಗ್ಬರ್ರಿ, ಏನೈತೆ ನೋಡೋಣ ಅಂತ. ಇದು ಎಕ್ಸಿಟು, ಈ ಥರ ಎಕ್ಸಿಟ್ ಐತಿ. ಬ್ಯಾಸರ ಆಗೈತೆ ನಮ್ಮ ಮಿಸ್ಸಸ್ಸಿಗೆ. ನೋಡೋಣ ಈ ಕಡೆ ಏನೈತೆ ನೋಡೋಣ ಅಂತ ಬರ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಒಬ್ರು ಅಲ್ಲಿ ಅಜ್ಜ ನಿಂತಾರ. ಆಮ್ಯಾಗ ಟಗರು ನೋಡ್ಬೋದು. ಇದೇನು ರಿಯಲ್ ಆಗಿ ಅಲ್ಲ, ಬಟ್ ರಿಯಲ್ ಆಗಿ ಕಾಣತ್ತದ. ಅಲ್ಲಿ ನೋಡ್ಬೇಕು, ಒಂದು ಎತ್ತಿನ ಗಾಡಿ ನಿಲ್ಸ್ಯಾರ. ಸೊ ಎಲ್ಲ ರಿಯಲ್ ಆಗಿ ಕಾಣಂಗೈತಿ. ಇಲ್ಲೆಲ್ಲ ಕಡೆ ಹಿಂದ್ಗಡೆ ನೋಡ್ಬೋದು ನೀವು. ಇಲ್ಲೆಲ್ಲ ಪಿಕ್ನಿಕರ್ ಹುಡುಗರು ಬಂದಾರ, ಶಾಲಾ ಕಾಲೇಜುಗಳು ಹುಡುಗರು ಬರ್ತಾರೆ. ಇಲ್ಲಿ ಬಂದು ಪಿಕ್ನಿಕ್ ಮಾಡ್ಬೋದು. ನೀವು ಎಲ್ಲರೂ ಬಂದು ಇದೊಂದು ನೋಡ್ಬೋದು. ಇದೊಂದು ಒಳ್ಳೆಯದೊಂದು ಹಳ್ಳಿ ವಾತಾವರಣ ಒಂದು ಕ್ರಿಯೇಟ್ ಮಾಡ್ಯಾರ. ಇಲ್ಲಿ ನೋಡ್ಬೋದು ಕೋಳಿ ಅದು ಹೆಂಗೆ ತೋರ್ಸ್ಯಾರ ಇಲ್ಲಿ. ಇದು ನೋಡ್ರಿ ಸಂಗೊಳ್ಳಿ ರಾಯಣ್ಣನ ಮುತ್ಯಾನ ಮನೆ ನೋಡ್ರಿ. ಇವರು ಸಂಗೊಳ್ಳಿ ಒಳಗೆ ಆಯುರ್ವೇದದ ಪಂಡಿತರಾಗಿದ್ರು. ಅಂದ್ರೆ ಅವಾಗಿನ ಕಾಲದ ಡಾಕ್ಟರ್ ಇದ್ರು. ಸಂಗೊಳ್ಳಿ ಒಳಗೆ ಏನಾದರೂ ಆರಾಮ್ ತಪ್ಪಿದ್ರ, ಕೈಯ ಕಾಲ ಮುಡ್ಕೊಂಡಿದ್ರ ಇವ್ರ ಹತ್ರ ಬಂದು ಆರಾಮಾಗಿ ಹೋಗ್ತಿದ್ರು ನೋಡ್ರಿ. ಅದೇ ಅಲ್ಲದೆ ಇಲ್ಲಿ ನೀವು ನೋಡ್ಬೋದು ಹೆಂಗೆ ಆಯುರ್ವೇದದ ಔಷಧಗಳನ್ನು ತಯಾರು ಮಾಡತ್ತಾರ. ಇದೆಲ್ಲ ದೃಶ್ಯವನ್ನು ತೋರ್ಸ್ಯಾರ ನೋಡ್ರಿ. ಇಲ್ಲಿ ನೋಡ್ರಿ ಸೈಡಿಗೆ ದನಗಳು ಕಟ್ಟ್ಯಾರ. ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ಒಬ್ರು ಹೆಣ್ಮಗಳು ಕೂಸಿಗೆ ಮತ್ತೆ ಕೊಡ ಹೊತ್ಕೊಂಡು ತೊಗೊಂಬರತ್ತಾರ. ಆಮ್ಯಾಗ ಇಲ್ಲಿ ದನಗಳು ನೋಡ್ಬೋದು, ಫುಲ್ ರಿಯಲ್ ಆಗಿ ಕಾಣಂಗೆ ಮಾಡ್ಯಾರ್ರಿ ಎಲ್ಲ ನೋಡಕ್ಕೆ. ಆಮ್ಯಾಗ ಅಲ್ಲಿ ನೋಡ್ಬೋದು ನೀವು, ಅಜ್ಜ ಒಬ್ಬರು ಹೆಂಡಿ ಕಸ ಬೆಳಿಲತ್ತಾರ, ಸ್ವಚ್ಛ ಮಾಡತ್ತಾರ. ಸೊ ಫ್ರೆಂಡ್ಸ್, ನಾನು ಮೊದಲಿಗೆ ಹೇಳ್ದಂಗೆ ಭರ್ಮಪ್ಪ ಮತ್ತು ಕೆಂಚಮ್ಮ ಅವರ ಗಂಡು ಮಗುವಿಗೆ ಜನ್ಮ ನೀಡ್ತಾರೆ. ಅವಾಗ ಅವರನ್ನು ರಾಯಣ್ಣ ಅಂಥೇಳಿ ಹೆಸರು ಇಡ್ತಿರ್ತಾರೆ. ಸೊ ಆ ಪ್ಲೇಸನ್ನು ಇಲ್ಲಿ ಕ್ರಿಯೇಟ್ ಮಾಡ್ಯಾರ. ಸೊ ನೋಡ್ಬೋದು ಸಿಚುವೇಶನ್ ಕ್ರಿಯೇಟ್ ಮಾಡ್ಯಾರ. ಅದು ಅಲ್ಲಿ ಏನು ಮಗು ಕಾಣಿಸ್ತದ ಅವರೇ ಸಂಗೊಳ್ಳಿ ರಾಯಣ್ಣನವರು. ಅವಾಗ ಹೆಸರು ಇಡ್ತಿರ್ತಾರೆ, ಏನಂದ್ರೆ ರಾಯಣ್ಣ ಅಂಥೇಳಿ ಹೆಸರಿಟ್ಟಾರ. ಸೊ ಅವಾಗಿಂದು ಕ್ರಿಯೇಷನ್ ಈ ಥರ ಮಾಡ್ಯಾರ. ತೊಟ್ಲ ಹಾಕು ಕಾರ್ಯಕ್ರಮ ಅಂತೀವಲ್ಲ ಹಂಗೆ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಎಲ್ಲ. ಇಲ್ಲಿ ನೋಡ್ಬೋದು, ನಾವು ಈಗೆಲ್ಲ ಜಿಮ್ ಮಾಡ್ತೇವೆ. ಬಟ್ ಅವಾಗಿನ ಕಾಲದಾಗ ಹೆಂಗೆ ತಾಲೀಮ್ ಮಾಡತ್ತಾರ ನೋಡ್ರಿ. ಗುಂಡು ಎತ್ತದಾಗಿರ್ಬೋದು, ಮತ್ತು ತಾಲೀಮ್ ಆಗಿರ್ಬೋದು ನೋಡ್ಬೋದು ನೀವು. ಇದು ನೋಡ್ರಿ ಗರಡಿ ಮನೆ ಅಂತಾರೆ. ಇದು ಗರಡಿ ಮನೆ ಅಂದ್ರೆ ಹಿಂಗಿರ್ತಾವೆ ನೋಡ್ರಿ ಅವಾಗಿನ ಕಾಲಿಂದ. ಫ್ರೆಂಡ್ಸ್, ನೆಕ್ಸ್ಟ್ ನೋಡ್ರಿ ಯುದ್ಧ ಮಾಡೋದು ಕಲಿಸ್ಲಾತಾರ. ಅಲ್ಲಿ ಸಣ್ಣವ್ರಿದ್ದಾಗ ಹುಡುಗರಿಗೆ ಹೆಂಗೆ ಯುದ್ಧ ಮಾಡೋದು ಅದು ಕಲ್ಸಾತಾರ ನೋಡ್ಬೋದು ನೀವು. ಅವಾಗಿಂದ ಒಂದು ದೇವಸ್ಥಾನ ತೋರ್ಸ್ಯಾರ ಇಲ್ಲಿ ನೋಡ್ಬೋದು. ದೇವಸ್ಥಾನ ಅವಾಗ ಈ ಥರ ಮಾಡಿದ್ರು. ಎಲ್ಲ ಕಡೆ ದೊಡ್ಡ ದೊಡ್ಡ ದೇವಸ್ಥಾನ ಇರ್ತದೆ, ಬಟ್ ಹಳ್ಳಿ ಒಳಗಡೆ ಯಾವ ಥರ ದೇವಸ್ಥಾನ ಇರ್ತಂತ ಇಲ್ಲಿ ತೋರ್ಸ್ಯಾರ ಅವರು ನೋಡ್ಬೋದು ನೀವು. ಮುಂದೇನೈತೆ ನೋಡೋಣ ಬರ್ರಿ.
ಅವಾಗ ಇಲ್ಲಿ ನೋಡ್ಬೋದು ನೀವು ಯುದ್ಧ ಮಾಡೋಕ್ಕಿಂತ ಮುಂಚೆ ಪ್ರಿಪರೇಷನ್ ಆಗೋದು. ಯುದ್ಧ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಟ್ರೈನಿಂಗ್ ಕೊಡತ್ತಾರ ನೋಡ್ರಿ, ಅವರು ಟ್ರೈನಿಂಗ್ ಕೊಡೋರು. ಸೊ ಯಾವ ರೀತಿ ಯುದ್ಧ ಮಾಡಬೇಕು ಅದು ಎಲ್ಲ ಇಲ್ಲಿ ತೋರ್ಸ್ಯಾರ ನೋಡ್ರಿ ಆ ಥರ. ಕಿತ್ತೂರದಾಗ ಅವಾಗ ಹುಲಿ ಬಂದಾಗ ಸಂಗೊಳ್ಳಿ ರಾಯಣ್ಣನವರ ತಂದೆ ಆದಂತಹ ಭರ್ಮಪ್ಪ ಅವರು ಹುಲಿಯನ್ನು ಹೆಂಗೆ ಬೇಟೆಯಾಡ್ಯಾರ ಅವಾಗಿಂದ ಅಂತ ತೋರ್ಸ್ಯಾರ. ಅವಾಗ ಕಿತ್ತೂರು ಒಳಗಡೆನೂ ಹುಲಿ ಬಂದಿತ್ತಂತ. ಸೊ ಅವಾಗ ಹುಲಿ ಜೊತೆ ಹೆಂಗೆ ಬೇಟೆಯಾಡ್ಯಾರ ಅದನ್ನು ಹೆಂಗೆ ಇದು ಮಾಡ್ಯಾರ ತೋರ್ಸ್ಯಾರ. ಹೇಳಿದ್ದೆಲ್ಲ ಹುಲಿ ಜೊತೆ ಬೇಟೆ ಆಡ್ಲತ್ತಾರ ಅಂಥೇಳಿ. ಅವಾಗ ಹುಲಿಯನ್ನು ಹೊಡ್ಕೊಂಡ್ಬಂದು ತಮ್ಮ ಊರಾಗ ತೊಗೊಂಡು ಬಂದಿದ್ದು ದೃಶ್ಯನ ಕ್ರಿಯೇಟ್ ಮಾಡ್ಯಾರ. ಇವರು ಸಂಗೊಳ್ಳಿ ರಾಯಣ್ಣನವರ ತಂದೆ ಭರ್ಮಪ್ಪರವ್ರು. ಇವರು ಸೊ ರಾಜರ ಮುಂದೆ ತೊಗೊಂಬಂದಾರ. ಅವ್ರು ರಾಜರ ಅವಾಗ ವಾ ಭಲೆ ಅನ್ನತ್ತಾರ. ಇವ್ರು ನೋಡ್ರಿ ಹುಲಿ ಅವ್ರು ಎಷ್ಟು ಇದು ಮಾಡೋದು. ಇವ್ರ ಹಿಂದೆ ಜಯ ಅನ್ನತ್ತಾರ ಹುಲಿ ತೊಗೊಂಬಂದಿದ್ದಕ್ಕೆ. ಯಾಕಂದ್ರೆ ಹುಲಿ ಹೊಡೆಯೋದು ಅಷ್ಟು ಈಸಿ ಅಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು ಆ ಹುಲಿ ಹೊಡ್ಕೊಂಬಂದಿದ್ದಕ್ಕೆ ಊರಾನ ಜನ ಎಲ್ಲರೂ ಕೂಡಿ ಎಷ್ಟು ಸಂಭ್ರಮ ಮಾಡತ್ತಾರ. ಭರ್ಮಪ್ಪನವ್ರಿಗೆ ಎತ್ಕೊಂಡು ಕುಣಿದಾಡ್ಕೊಂತ ಹುಲಿ ಹೊಡೆದದ್ದು ಖುಷಿಗೆ ಹಲಿಗೆ ಬಾರಿಸ್ಕೊಂತ ಈ ಥರ ಮಾಡತ್ತಾರ ನೋಡ್ರಿ. ಈ ದೃಶ್ಯನ ತೋರ್ಸ್ಯಾರ. ಫ್ರೆಂಡ್ಸ್ ಅವಾಗ ಒಂದು ಕುಸ್ತಿ ಅರೇಂಜ್ ಮಾಡಿರ್ತಾರೆ. ಅದ್ರ ಒಳಗಡೆ ನಮ್ಮ ರಾಯಣ್ಣನವರು ಗೆದ್ದಿರ್ತಾರೆ. ಸೊ ಆ ಗೆದ್ದಿದ್ದ ಕ್ಷಣವನ್ನು ಇಲ್ಲಿ ತೋರ್ಸ್ಯಾರ ನೋಡ್ರಿ. ಇವ್ರು ಸೋತವ್ರು. ಇವರು ನಮ್ಮ ಸಂಗೊಳ್ಳಿ ರಾಯಣ್ಣನವರು ಏನು ಕೈ ಎತ್ತಾರ ನೋಡ್ರಿ ಈ ಸೈಡ್. ಇವ್ರು ಸಂಗೊಳ್ಳಿ ರಾಯಣ್ಣನವರು ಆ ಗೆದ್ದಿದ್ದ ಕ್ಷಣವನ್ನು ಇಲ್ಲಿ ತೋರ್ಸ್ಯಾರ. ಕುಸ್ತಿ ಆಡ್ಬೇಕಾದ್ರೆ ಹಲಿಗೆ ಬಾರಿಸ್ಕೊಂತ ಎಲ್ಲರೂ ಹಿಂದೆ ನೋಡ್ಕೊಂತ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಎಷ್ಟು ಜನದ ಕ್ರಿಯೇಟ್ ಮಾಡ್ಯಾರ ನೋಡ್ರಿ. ಅವ್ರು ನೋಡ್ರಿ ಡಾನ್ಸ್ ಮಾಡತ್ತಾರ ಸಂಗೊಳ್ಳಿ ರಾಯಣ್ಣ ಗೆದ್ದದಕ್ಕೆ. ಇವರೇ ನಮ್ಮ ಸಂಗೊಳ್ಳಿ ರಾಯಣ್ಣನವರು. ಸೊ ಇದು ಕುಸ್ತಿ ಗೆದ್ದಾದ್ಮೇಲೆ ಇಲ್ಲಿ ಮಲ್ಲ ಸರ್ಜಾ ಅಂತ ಹೇಳಿದವರೇ ಅವರ ರಾಣಿ ಸಂಗೊಳ್ಳಿ ರಾಯಣ್ಣನ ಕರೆಸಿ ಅವನ ಕೈಯಾಗ ಖಡ್ಗ ಕೊಟ್ಟಾರಂತ. ಸೊ ಆ ಖಡ್ಗ ಕೊಟ್ಟಿರೋ ಪ್ಲೇಸನ್ನು ಈಗ ಮಾಡ್ಯಾರ. ಅದು ನೋಡೋಣಂತ ಸಂಗೊಳ್ಳಿ ರಾಯಣ್ಣನ ಅರಮನೆ ಅಂತ. ಮಲ್ಲ ಸರ್ಜಾ ಅವರ ರಾಣಿ ಸಂಗೊಳ್ಳಿ ರಾಯಣ್ಣ ಕುಸ್ತಿ ಒಳಗೆ ಗೆದ್ದಾದ್ಮೇಲೆ ಮನೆಗೆ ಕರೆಸಿ ಅವ್ರ ಕೈಯಾಗ ಖಡ್ಗ ಕೊಟ್ಟಿರ್ಬೋದು. ಸೊ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಕುಸ್ತಿ ಗೆದ್ದಾದ್ಮೇಲೆ ಸಂಗೊಳ್ಳಿ ರಾಯಣ್ಣ ಖಡ್ಗ ಕೊಟ್ಟಿರೋದು. ಇದು ಮಲ್ಲ ಸರ್ಜಾ ಅವರ ರಾಣಿಯಲ್ಲಿ ಕುಂತವರು. ಸೊ ಸಂಗೊಳ್ಳಿ ರಾಯಣ್ಣ ಕೇಳ್ಕೊಂತಾರೆ ನೋಡ್ರಿ. ಅವ್ರ ಕೈ ಖಡ್ಗ ಕೊಡತ್ತದ್ದು ಕುಸ್ತಿ ಒಳಗೆ ಗೆದ್ದದ ಕಾರಣ ಖಡ್ಗ ಕೊಟ್ಟಾರ. ಅವಾಗ ರಾಣಿಯಿಂದ ಖಡ್ಗ ಪಡ್ಕೊಳ್ಳೋದೇ ಒಂದು ದೊಡ್ಡ ಒಂದು ಕೆಲಸ ಮಾಡ್ದಂಗೆ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಎಲ್ಲ. ಕಿತ್ತೂರು ದೇಸಾಯಿ ಶಿವಲಿಂಗ ರುದ್ರ ಸರ್ಜಾರ ಅನಾರೋಗ್ಯದ ಸಲುವಾಗಿ ಮಾಸ್ತಿ ಮರಡಿಯ ಬಾಳೆಗೌಡರ ಮಗ ಶಿವಲಿಂಗನಿಗೆ ಮಲ್ಲ ಸರ್ಜಾ ಅಂತ ನಾಮಕರಣ ಮಾಡ್ತಾರೆ. ದತ್ತು ತೊಗೊತಾರೆ ಅವರಿಗೆ. ಅವಾಗ ಧಾರವಾಡ ಜಿಲ್ಲಾಧಿಕಾರಿ ಥ್ಯಾಕ್ರೆ ಈ ದತ್ತಕವನ್ನು ಮಾನ್ಯ ಮಾಡಲಿಲ್ಲ. ಅವಾಗ ಏನಪ್ಪ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಏನು ಮಾಡ್ತಾರೆ ಅಂದ್ರೆ ಸರ್ದಾರ ಗುರುಸಿದ್ದಪ್ಪನವರ ಆಂಗ್ಲರ ದತ್ತಕ ನೀತಿಯನ್ನು ವಿರೋಧ ಮಾಡ್ತಾರೆ. ಆ ದೃಶ್ಯನ ಇಲ್ಲಿ ತೋರಿಸ್ಯಾರ. ಅದು ನೋಡ್ಬೋದು ನೀವು. ಅವಾಗಿನ ರಾಣಿಯನ್ನು ಕರ್ಕೊಂಡು ಹೋಗುವ ಒಂದು ಜಟಕ ಬಂಡಿ ಥರ ಇತ್ತು. ಅವಾಗ ರಾಣಿಯವರಿಗೆ ಈ ಗಾಡಿಗಳು ಕರ್ಕೊಂಡು ಹೋಗ್ತಿರುವಾಗ ಅವಾಗಿನ ಕಾಲದಾಗ ಮಾಡಿದ್ದು ನೋಡ್ಬೋದು. ಚಟ್ಕಾ ಬಂಡಿ ರಾಣಿಯನ್ನು ಕರ್ಕೊಂಡು ಹೋಗುತ್ತೆ. 1824 ಅಕ್ಟೋಬರ್ 23 ಮುಂಜಾನೆ ಕಿತ್ತೂರು ಖಜಾನೆಗೆ ಬೀಗ ಹಾಕ್ತಾರೆ ಮತ್ತು ಸೈನ್ಯದ ಕಾವಲು ಇಡ್ತಾರೆ. ಆ ಘಟನೆ ಕೇಳಿದ ಕಿತ್ತೂರು ಜನ ಕೋಟೆಗೆ ಬಾಗಿಲು ಹಾಕ್ತಾರೆ. ಆಮೇಲೆ ಕೋಟೆ ಬಾಗಿಲು ತೆಗೆಯೋಕೆ ಥ್ಯಾಕ್ರೆ 24 ನಿಮಿಷ ಟೈಮ್ ಕೊಡ್ತಾನೆ. ಆ ಬಾಗಿಲು ತೆಗೆಯೋಷ್ಟ್ರದಾಗ ಯುದ್ಧ ಶುರು ಆಗಿಬಿಡ್ತದೆ. ಅವಾಗ ಥ್ಯಾಕ್ರೆಯನ್ನು ಒಬ್ಬ ವೀರಯೋಧ ಅಂತೂರು ಬಾಳಪ್ಪ ಕೊಲೆ ಮಾಡ್ತಾನೆ. ಆ ದೃಶ್ಯನ ಇಲ್ಲಿ ತೋರ್ಸ್ಯಾರ. ಸೊ ಫ್ರೆಂಡ್ಸ್, ಅವಾಗ ಒಂದು ಬ್ರಿಟಿಷರ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತಿತ್ತು. ಅದರ ಅಪೋಸಿಟ್ವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರದ ಒಂದು ಯುದ್ಧ ನಡೀತದೆ. ಸೊ ಆ ಯುದ್ಧದಾಗ ಕಿತ್ತೂರು ರಾಣಿ ಜಯಶಾಲಿ ಆಗ್ತಾರೆ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಬ್ರಿಟಿಷರು ಸೋಲ್ತಾರೆ. ಆ ದೃಶ್ಯವನ್ನು ಇಡೀ ಊರಿನ ಜನ ಹೆಂಗೆ ಸಂಭ್ರಮಿಸಿದ್ದಾರೆ ಸೊ ಅದು ತೋರ್ಸ್ಯಾರ. ಇಲ್ಲಿ ನೋಡ್ಬೋದು. ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನವ್ರು ತೋರ್ಸ್ಯಾರ. ಆ ಯುದ್ಧ ಗೆದ್ದದ್ದು ಸಂಭ್ರಮವನ್ನು ಎಷ್ಟು ಚಂದ ತೋರ್ಸ್ಯಾರ ನೋಡ್ರಿ. ಅವಾಗ ಗೆದ್ದದಕ್ಕೆ ಅವಾಗ ಬ್ರಿಟಿಷರನ್ನ ಎಳ್ಕೊಂಡು ಬಂದಿದ್ದು ಯುದ್ಧದಲ್ಲಿ ಆಗಿರ್ತಕ್ಕಂಥ ರಕ್ತದ ಒಂದು ಕಲೆ ಇಲ್ಲಿ ನೋಡ್ರಿ ತೋರ್ಸ್ಯಾರ. ಸೊ ಆ ಸಂಭ್ರಮನ ಇಲ್ಲಿ ತೋರ್ಸ್ಯಾರ. ಎಷ್ಟು ಚಂದ ತೋರ್ಸ್ಯಾರ ನೋಡ್ರಿ. ರಿಯಲ್ ಆದಂಗೆ ನಾನು ಅನ್ಸತ್ತೆ. ನಾವು ಅವಾಗ ಹೇಳ್ದಂಗೆ ರಿಯಲಿ ಫೀಲ್ ಆಗತ್ತದ. ಸೊ ಗೈಸ್, ನೀವು ಒಂದು ಸರಿ ಬಂದು ನೋಡ್ರಿ. ಬೆಳಗಾವಿಂದ ಓನ್ಲಿ 49 ಕಿಲೋಮೀಟ್ರು. ಸೊ ಬರಲೇಬೇಕು, ನೋಡಲೇಬೇಕು. ಸೊ ಮುಂದೆ ಏನೋ ನೋಡೋಣ. ಎರಡನೇ ಆಂಗ್ಲೋ ಕಿತ್ತೂರ ಯುದ್ಧ ಇದು. ಭಾಳಷ್ಟು ಜನ ಅದಾರೆ ನೋಡಕ್ಕೆ ಬರತ್ತಾರ. ಭಾಳ ಜನ ಬರತ್ತಾರ. ಇದು ನೋಡ್ರಿ ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧ ಎಷ್ಟು ಚಂದ ತೋರ್ಸ್ಯಾರ. ಆಂಗ್ಲರು ಮತ್ತು ಕಿತ್ತೂರ ಜನರ ನಡುವೆ ನಡೆದಿರ್ತಕ್ಕಂಥ ಯುದ್ಧ ನಡೆದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಇನ್ನೊಂದು ದಾರಿ ಇರ್ತದೆ. ಅವಾಗ ಆ ಹಿಂದಿನ ದಾರಿಯಿಂದ ಕರ್ಕೊಂಡು ಹೋಗ್ತಿರ್ತಾರೆ. ಆ ಕರ್ಕೊಂಡು ಹೋಗ್ಬೇಕಾದ್ರೆ ಬ್ರಿಟಿಷ್ ಅಟ್ಯಾಕ್ ಮಾಡಿ ಅವಾಗ ಕಿತ್ತೂರು ರಾಣಿಯನ್ನು ಬಂಧನ ಮಾಡುವಂತಕ್ಕಂಥ ಸಂದರ್ಭವನ್ನು ತೋರ್ಸ್ಯಾರ. ಇಲ್ಲಿ ನೋಡ್ಬೋದು. ಸೊ ಅವ್ರು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರಿಗೆ ಬಂಧನ ಮಾಡಿರ್ತಾರೆ. ಅದು ಸನ್ನಿವೇಶನ ಇಲ್ಲಿ ತೋರ್ಸ್ಯಾರ ನೋಡ್ಬೋದು. ಗೈಸ್, ಡೆಕ್ಕನ್ ಕಮಿಷನರ್ ಚಾಪ್ಲಿನ್ ಕಿತ್ತೂರು ಸಂಸ್ಥಾನ ವಶಪಡಿಸಿಕೊಂಡಾಗ ಅದರ ನಂತರ ಕಿತ್ತೂರು ನಂದಿ ಧ್ವಜ ಇಳಿಸ್ತಾರೆ. ಆಮೇಲೆ ತಮ್ಮ ಯೂನಿಯನ್ ಜಾಕ್ ಬಾವುಟ ಹಾರಿಸಲು ಸೂಚಿಸ್ತಾರೆ.
ಆಮೇಲೆ ನಂದಿ ಧ್ವಜ ಸಂರಕ್ಷಣೆಗಾಗಿ ನಿಂತಿದ್ದ ರಾಯಣ್ಣನ ತಂದೆ ಭರ್ಮಪ್ಪ ಅದನ್ನು ವಿರೋಧ ಮಾಡ್ತಾರೆ. ಆಗ ಆತನ ಭರ್ಮಪ್ಪನ ಎದೆಗೆ ಗುಂಡು ಹಾರಿಸಿ ನಂದಿ ಧ್ವಜವನ್ನು ಭರ್ಮಪ್ಪನ ಮೇಲೆ ಎಸೆಸ್ತಾರೆ. ಆಂಗ್ಲರ್ ನೋಡಬೇಕು. ಸೊ ಅದು ಆ ಸುದ್ದಿಯನ್ನು ಕೇಳಿ ಸಂಗೊಳ್ಳಿ ರಾಯಣ್ಣ ಓಡಿ ಬರ್ತಾನೆ. ಅವಾಗ ಬ್ರಿಟಿಷರು ಆ ರಾಯಣ್ಣನ ಕೂಡ ಬಂಧಿಸ್ತಾರೆ. ಆ ದೃಶ್ಯವನ್ನು ಇಲ್ಲಿ ತೋರ್ಸ್ಯಾರ ನೋಡಬೇಕು. ಅಲ್ಲಿ ಕೆಳಗೆ ಬಿದ್ದಿರ್ತಕ್ಕಂಥವರು ಸಂಗೊಳ್ಳಿ ರಾಯಣ್ಣನವರ ತಂದೆ ಭರ್ಮಪ್ಪ, ಅವ್ರ ಸಂಗೊಳ್ಳಿ ರಾಯಣ್ಣನವರು. ಎರಡನೇ ಆಂಗ್ಲೋ ಯುದ್ಧದೊಳಗೆ ಸಂಗೊಳ್ಳಿ ರಾಯಣ್ಣ ಮತ್ತು ಅವ್ರ ಗೆಳೆಯರಿಗೆ ಜೈಲಿಗೆ ಹಾಕೋದು ದೃಶ್ಯವನ್ನು ಇಲ್ಲಿ ತೋರ್ಸ್ಯಾರ. ಅದು ಯಾವ ಜೈಲ್ ಅಂದ್ರೆ ಕೇಂದ್ರ ಕಾರಾಗೃಹ ಧಾರವಾಡ. ಅವ್ರು ನೋಡೋರು ಸಂಗೊಳ್ಳಿ ರಾಯಣ್ಣನವರು. ಇವ್ರಿಗೆ ಯಾವಾಗ ಜೈಲಿಂದ ರಿಲೀಸ್ ಮಾಡ್ಯಾರಂದ್ರೆ ಯಾವಾಗಂದ್ರೆ 1825 ಜನವರಿ ಅಂದು ಅವರಿಗೆ ಅವಾಗ ರಿಲೀಸ್ ಮಾಡಿರ್ತಾರೆ. ಅವ್ರು ಸತತ 50 ದಿನಗಳ ಕಾಲ ಅವಾಗ ಜೈಲ್ದಾಗಿರ್ತಾರೆ ಸಂಗೊಳ್ಳಿ ರಾಯಣ್ಣನವರು. ಸೊ ಹೊರಗಡೆ ಬಂದಿರ್ತಕ್ಕಂಥ ಒಂದು ಸಂದರ್ಭನ ಇಲ್ಲಿ ತೋರ್ಸ್ಯಾರ ಅದು ಸಂಗೊಳ್ಳಿ ರಾಯಣ್ಣನವರು. ಸೊ ಮುಂದೆ ಏನಾಯ್ತು ನೋಡೋಣ ಬರ್ರಿ ಫ್ರೆಂಡ್. ಜೈಲ್ದಿಂದ ಬರಬೇಕಾದ್ರೆ ನಡು ರೋಡ್ದಾಗ ಸಂಗೊಳ್ಳಿ ರಾಯಣ್ಣನವರು ತಮ್ಮ ಕಿತ್ತೂರು ರಾಣಿ ಕೋಟೆಯನ್ನು ನೋಡ್ತಾರೆ. ಅವಾಗ ಬ್ರಿಟಿಷರು ಆ ಕೋಟೆಯನ್ನು ಸ್ವಲ್ಪ ನಾಶ ಮಾಡಿರ್ತಾರೆ. ನೋಡ್ಬೇಕು, ಮ್ಯಾಗ ಸ್ವಲ್ಪ ಮುಡ್ದಂಗೆ ಆಗಿರ್ತದೆ. ಸೊ ಅದನ್ನು ನೋಡ್ಕೊಂತ ನಿಂತಿರು ಸಂಗೊಳ್ಳಿ ರಾಯಣ್ಣನವರು. ಆ ದೃಶ್ಯನ ಇಲ್ಲಿ ತೋರ್ಸ್ಯಾರ. ಸಂಗೊಳ್ಳಿ ರಾಯಣ್ಣ ಜಂಗಮ ವಿಷಯದಲ್ಲಿ ರಾಣಿಯವರಿಗೆ ಕಿತ್ತೂರು ರಾಣಿಯವರಿಗೆ ಭೇಟಿ ನೀಡುತ್ತಿರುವ ದೃಶ್ಯನ ಇಲ್ಲಿ ತೋರ್ಸ್ಯಾರ. ಅದು ತೋರಿಸ್ತೀನಿ ನೋಡ್ರಿ. ನೋಡ್ರಿ, ಸಂಗೊಳ್ಳಿ ರಾಯಣ್ಣ ಜಂಗಮ ವೇಷದಲ್ಲಿ ಬಂದು ಕಿತ್ತೂರು ರಾಣಿ ನಮಗೆ ಹಿತವಾಗಿ ಮಾತಾಡಿರುವುದು ದೃಶ್ಯ ತೋರ್ಸ್ಯಾರ. ಅವಾಗಿನ ಮನೆ ನೋಡ್ರಿ ಹೆಂಗೆ ಎಷ್ಟು ಚಂದ ತೋರ್ಸ್ಯಾರ. ಇವ್ರು ಸಂಗೊಳ್ಳಿ ರಾಯಣ್ಣ ಒಂದು ಜಂಗಮ ವೇಷದಾಗ ಬಂದಿರ್ತಕ್ಕಂಥದ್ದು. ಎಕ್ಸಿಟು ಮುಂದೆ ಏನಾಯ್ತು ನೋಡೋಣ ಬರ್ರಿ. ಭಾಳ ದೊಡ್ಡದ ರೀ, ಭಾಳ ನೋಡೋಕೆ 2 ಕಣ್ಣು ಸಲ್ಲದ, ಅಷ್ಟು ಚಲೋ ಅದ. ಅಷ್ಟು ಸಂಗೊಳ್ಳಿ ರಾಯಣ್ಣ ಅವ್ರ ದೋಸ್ತರಿಗೆ ಅವಾಗ ಒಂದು ಖಡ್ಗ ಹೆಂಗೆ ಹಿಡಿಯೋದು ಕಲಿಸುತ್ತಿರುವುದು ಮತ್ತು ಬಂದೂಕದಾಗ ಹೆಂಗೆ ಗುಂಡ ಹಾರಿಸ್ಬೇಕು ಅನ್ನೋದು ಕಲಿಸ್ತಾ ಇರೋದು ಇದೆಲ್ಲನೂ ಇಲ್ಲಿ ಒಳಗಡೆ ತೋರ್ಸ್ಯಾರಂತ. ನೋಡೋಣ ಬರ್ರಿ ಹೆಂಗೆ ಮಾಡ್ಯಾರ. ಗುಹೆ ಒಳಗೆ ಮಾಡ್ಯಾರ ಇದು. ಸೊ ಸಂಗೊಳ್ಳಿ ರಾಯಣ್ಣರವರು ಅವಾಗ ಟೀಚ್ ಮಾಡತ್ತಿರು ತಮ್ಮ ಫ್ರೆಂಡ್ಸಿಗೆ. ಸೊ ಗುಹೆ ಒಳಗೆ ತೋರ್ಸ್ಯಾರ, ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಟ್ರೈನಿಂಗ್ ಕೊಡೋದಂತಲೇ ಹೇಳ್ಬೋದು ಇದು. ಯುದ್ಧ ಕಲಿಸತಕ್ಕಂಥದ್ದು ಸಂದರ್ಭ ಇದು ನೋಡ್ರಿ. ಇಲ್ಲಿ ಬಂದೂಕದಾಗ ಗೋಳೆ ಹೆಂಗೆ ತುಂಬಿಸೋದು ಅಂತೇಳಿ ಕಲಿಸ್ಕೊಡೋಂಥದ್ದು. ಅವಾಗಿನ ಯುದ್ಧ ಬರ್ತಿರ್ಲಿಲ್ಲ ಸೈನಿಕರಿಗೆ. ಸೊ ಖಡ್ಗ ಹಿಡಿಯೋದು ಹೆಂಗೆ, ಫೈಟ್ ಮಾಡೋದು ಹೆಂಗೆ, ಅದೆಲ್ಲ ಕಲಿಸಿದವ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು, ಇದೊಂದು ಕಂಬಾರ್ದು ತೋರ್ಸ್ಯಾರ. ಏನಪ್ಪ ಅಂದ್ರೆ ಚಾಕು ಅದು ರೆಡಿ ಮಾಡತ್ತೆ ತೋರ್ಸ್ಯಾರ ಇಲ್ಲಿ. ಕಂಬಾರ್ಕಿ ನೋಡ್ಬೇಕು ನಾವು ಈಗ ಹೆಂಗೆ ಕುಡಿಗಿಲ್ಲ ಹೆಂಗೆ ಮಾಡ್ತೇವೆ ಹಂಗೆ. ಅದು ಬೆಂಕಿ ನೋಡ್ಬೋದು, ರಿಯಲ್ ಆಗಿ ಏನೋ ಬೆಂಕಿ ಉರಿಯಾತದ ಅಂದಂಗೆ ತೋರ್ಸ್ಯಾರ. ಸೊ ನೋಡ್ಬೋದು ನೀವು ಚಾಕು ರೆಡಿ ಮಾಡತ್ತಿದ್ದು ಹೆಂಗೆ ಅಂತ ಹೇಳಿ ಇಲ್ಲಿ ತೋರ್ಸ್ಯಾರ ನೋಡ್ರಿ. ಫ್ರೆಂಡ್ಸ್, ಬೈಲಹೊಂಗಲದ ಒಂದು ಗೃಹ ಬಂಧನದಲ್ಲಿ ರಾಣಿ ಚೆನ್ನಮ್ಮ ಏನು ಮಾಡ್ತಾರಂದ್ರೆ 1829 2 ಫೆಬ್ರವರಿ ಒಳಗೆ ತಿರ್ಕೊಳ್ತಾರೆ. ತಿರ್ಕೊಂಡು ಅವ್ರದೊಂದು ಸಮಾಧಿ ಇಲ್ಲಿ ಇರ್ತದೆ. ಅವರು ಸತತ 4 ವರ್ಷ 8 ತಿಂಗಳ ಕಾಲ ತಮ್ಮ ಕಾರ್ಯಗೃಹದಲ್ಲಿದ್ದರು. ಸೊ ಆ ಸನ್ನಿವೇಶ ಇಲ್ಲಿ ತೋರ್ಸ್ಯಾರ. ಅವಾಗ ಬ್ರಿಟಿಷರ ವಿರುದ್ಧ ಅದು ಹೆಂಗೆ ಸಿದ್ಧತೆ ಮಾಡಬೇಕು ಅನ್ನೋದು ಇಲ್ಲಿ ಬಂದು ಪ್ರತಿಜ್ಞೆ ಮಾಡ್ತಾರೆ. ಕಿತ್ತೂರು ಊರಿಗೆ ಕೊನೆಯದಾಗಿ ಸ್ವಾತಂತ್ರ್ಯ ಕೊಡಿಸೋದಾಗಿ ಇಲ್ಲಿ ಪ್ರತಿಜ್ಞೆ ಮಾಡ್ತಿರ್ತಾರೆ ಸಂಗೊಳ್ಳಿ ರಾಯಣ್ಣನವರು. ಆ ದೃಶ್ಯನ ತೋರ್ಸ್ಯಾರ. ಈ ಕಿತ್ತೂರು ರಾಣಿಯವ್ರದ ಒಂದು ಸಮಾಧಿ ಅಂತಲೇ ಹೇಳ್ಬೋದು. ಆ ದೃಶ್ಯ ಇಲ್ಲಿ ತೋರ್ಸ್ಯಾರ, ಎಷ್ಟು ಚಂದ ತೋರ್ಸ್ಯಾರ ನೋಡ್ರಿ. ಮುಂದೆ ನೋಡೋಣ ಬರ್ರಿ ಏನೈತಿ. ಇದು ನೋಡ್ರಿ ರಾಯಣ್ಣಗೆ ಪೊಲೀಸರು ಕರ್ಕೊಂಡು ಹೋಗ್ತಿರ್ತಾರೆ. ಎಷ್ಟು ಚಲೋ ತೋರ್ಸ್ಯಾರ. ಸಂಗೊಳ್ಳಿ ರಾಯಣ್ಣನವರು ಕಂದಾಯ ನಿರಾಕರಣೆ ಮಾಡುವ ಒಂದು ಸನ್ನಿವೇಶ ತೋರ್ಸ್ಯಾರ. ಅವಾಗ ರಾಯಣ್ಣನವರು ಕಂದಾಯ ನಿರಾಕರಿಸ್ತಾರೆ. ಇನಾಮ್ ಕಾಯ್ದೆಗೆ ವಿರುದ್ಧವಾಗಿ ವ್ಯಕ್ತಪಡಿಸಿರ್ತಾರೆ. ಆಮೇಲೆ ಕುಲಕರ್ಣಿ ಮೇಲೆ ಹಲ್ಲೆ ಮಾಡಿರೋದು ಅಂತ ತೋರ್ಸ್ಯಾರಲ್ಲಿ. ಕೆಳಗಿರೋರು ಕುಲಕರ್ಣಿ ಅಂತ ಹೇಳಿ. ಇವ್ರು ಸಂಗೊಳ್ಳಿ ರಾಯಣ್ಣ ನಿರಾಕರಿಸಿರ್ತಾರೆ. ಅದು ಸನ್ನಿವೇಶ ಇಲ್ಲಿ ತೋರ್ಸ್ಯಾರ. ಕುಲಕರ್ಣಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಏನೈತೆ ನೋಡೋಣ ಬರ್ರಿ.
ಕಂದಾಯ ಕೊಡಲು ಕೆಂಚಮ್ಮಳನ ನಿರಾಕರಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತೋರಿಸ್ಯಾರ. ಕೆಂಚಮ್ಮ ಅಂದ್ರೆ ಸಂಗೊಳ್ಳಿ ರಾಯಣ್ಣನವರ ತಾಯಿ. ಇದೊಂದು ಸಂದರ್ಭ ತೋರಿಸ್ಯಾರ ನೋಡ್ರಿ. ಇಲ್ಲಿಂತ ನೋಡ್ರಿ ಅವರೇ ಇವ್ರ ಕಂದಾಯ ಇದು ಮಾಡತ್ತಾರ, ಬ್ಯಾಡ ಅನ್ನತ್ತಾರ, ನಿರಾಕರಿಸಿರ್ತಾರೆ ನೋಡಿರಿ ಫ್ರೆಂಡ್ಸ್. ಕೆಂಚಮ್ಮ ಸಂಗೊಳ್ಳಿಯವರ ತಾಯಿ ನಾ ಹಿಂದೆ ಹೇಳ್ದಂಗೆ ತಮ್ಮ ಕಂದಾಯನ ನಿರಾಕರಿಸಿರ್ತಾರೆ. ಅವಾಗ ಅದನ್ನು ವಿರೋಧಪಡಿಸಿ ಕುಲಕರ್ಣಿ ಬಾಳಪ್ಪ ಸಿಟ್ಟಿಗೆ ಆಡ್ತಾರೆ. ಇವರೇ ಕುಲಕರ್ಣಿ ಬಾಳಪ್ಪನವರು. ಸೊ ಅವಾಗ ಕೆಂಚಮ್ಮ ಸಂಗೊಳ್ಳಿ ರಾಯಣ್ಣ ತಾಯಿಗೆ ಯಾವ ಶಿಕ್ಷೆ ಕೊಡ್ತಾರಂದ್ರೆ ಬ್ಯೂಸಿಕಲ್ ಅವ್ರ ಬೆನ್ನ ಮ್ಯಾಗ ಇಟ್ಟು ಆ ಶಿಕ್ಷೆಯನ್ನು ಇಲ್ಲಿ ಕೊಟ್ಟಿರ್ತಾರೆ. ಆ ದೃಶ್ಯನೇ ಇಲ್ಲಿ ತೋರಿಸ್ಯಾರ ನೋಡ್ಬೋದು. ಹಿಂದೆ ನೋಡಿದಾಗ ಕೆಂಚಮ್ಮನ ಮೇಲೆ ಅದು ಹಲ್ಲೆ ಆಗಿದ್ದ ಕಾರಣ ಸಂಗೊಳ್ಳಿ ರಾಯಣ್ಣವ್ರು ಏನು ಮಾಡ್ತಾರೆ, ತಮ್ಮ ತಾಯಿ ಮೇಲೆ ಹಲ್ಲೆಯನ್ನು ಕೆಡಿಸ್ಕೊಂಡು ಕುಲಕರ್ಣಿ ಮಾಡಿರ್ತಕ್ಕಂಥ ದಬ್ಬಾಳಿಕೆ ತಿಳಿದು ಸಂಪಗಾವ್ ಜೈಲಿಂದ ರಾಯಣ್ಣನವರು ತಪ್ಪಿಸ್ಕೊಂಡು ಬರೋದು ಇಲ್ಲಿ ತೋರಿಸ್ಯಾರ ನೋಡ್ರಿ. ಇಲ್ಲಿ ನೋಡ್ರಿ ಪೊಲೀಸ್ ಮ್ಯಾನ್ ಹತ್ತಾರ, ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣ ಓಡಾತಾರ ಅವ್ರ ತಾಯಿ ಸಂಬಂಧ ನೋಡ್ರಿ. ಆ ಸಂಗೊಳ್ಳಿ ರಾಯಣ್ಣವರು ಜೈಲಿಂದ ತಪ್ಪಿಸ್ಕೊಂಡು ಸೀದಾ ಕುಲಕರ್ಣಿ ಅವ್ರ ಮನೆಗೆ ಬರ್ತಾರೆ. ಅವ್ರ ತಾಯಿಯನ್ನು ಸುದ್ದಿ ಕೇಳಿ ಆವಾಗ ಕುಲಕರ್ಣಿ ಅವರ ಮನೆಗೆ ಬಂದು ಡೈರೆಕ್ಟ್ ಬಾಳಪ್ಪನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡ್ತಿರ್ತಾರೆ. ಅವ್ರು ಬಾಳಪ್ಪ ಅನ್ನೋರ್ತಕ್ಕಂಥದ್ದು. ಆಮ್ಯಾಗ ಸಡನ್ನಾಗಿ ಆ ಟೈಮ್ದಾಗ ಏನು ಮಾಡ್ತಾರೆ, ಕುಲಕರ್ಣಿ ಅವ್ರ ಹೆಂಡತಿ ಇವ್ರು ಬಂದು ರಿಕ್ವೆಸ್ಟ್ ಮಾಡ್ತಾರೆ, ಅಂದ್ರೆ ಹೊಡಿಬೇಡ್ರಿ ಏನು ಮಾಡ್ಬಿಡ್ರಿ ಅಂತೇಳಿ. ಅದೇ ಕರೆಕ್ಟ್ ಆ ಸಂದರ್ಭದಾಗ ಸಂಗೊಳ್ಳಿ ರಾಯಣ್ಣನವ್ರ ತಾಯಿನೂ ಅಲ್ಲಿ ಬರ್ತಾರೆ. ಸಂಗೊಳ್ಳಿ ರಾಯಣ್ಣವ್ರ ತಾಯಿ ಅವ್ರು ಬಂದು ಹೊಡಿಬೇಡ ಅಂತೇಳಿ ನಿಂದ್ರಿಸಿ ಇವರಿಗೆ ಒಂದು ಸಮಾಧಾನ ಮಾಡ್ತಾರೆ. ಕುಲಕರ್ಣಿ ಅವರ ಹೆಂಡತಿಗೆ ಸಮಾಧಾನ ಮಾಡಿರ್ತಕ್ಕಂಥ ದೃಶ್ಯದಲ್ಲಿ ತೋರಿಸ್ಯಾರ. ಅವಾಗ ಸಂಗೊಳ್ಳಿ ರಾಯಣ್ಣ ಕರ್ಕೊಂಡು ಹೋಗ್ತಾರೆ ಕೆಂಚಮ್ಮನವ್ರು. ಕುಲಕರ್ಣಿಯ ಮನೆಗೆ ಹೋದಾದ್ಮೇಲೆ ಅವ್ರು ಕುಲಕರ್ಣಿ ಅವ್ರ ಡಿಸೈಡ್ ಮಾಡ್ತಾರೆ. ಅವ್ರ ಮ್ಯಾಗ ಹಲ್ಲೆ ಮಾಡೋದಕ್ಕೆ ಅವರು ಒಂದು ಏನಪ್ಪ ಅಂತಂದ್ರೆ ಒಂದು ಸಂಪಗಾಂವ್ ವರದಿಯನ್ನು ಹಾಕಲು ಅಮಲ್ದಾರಿಗೆ ನೀಡುತ್ತಾರೆ. ಅವಾಗ ಆ ದೃಶ್ಯವನ್ನು ಅವನಿಗೆ ಅಂದ್ರೆ ಶಿಕ್ಷೆ ಕೊಡೋಕೆ ಸಂಗೊಳ್ಳಿ ರಾಯಣ್ಣಕ್ಕೆ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶ ಇದು ಮಾಡ್ಯಾರ ಫ್ರೆಂಡ್ಸ್. ಒಂದು ಸಂಘಟನೆಯ ಒಂದು ಸನ್ನಿವೇಶವನ್ನು ತೋರಿಸ್ಯಾರ ಇಲ್ಲಿ. ಅಲ್ಲಿ ಮುಂದೆ ಸಂಗೊಳ್ಳಿ ರಾಯಣ್ಣ ಹೋಗ್ತಾರೆ, ಅದ್ರ ಹಿಂದೆ ಎಲ್ಲರೂ ಅವ್ರ ಜೊತೆ ಹೋಗ್ತಾರೆ, ಊರಿನವ್ರು ಎಲ್ಲರ ಜೊತೆ ಕೂಡಿ ಯಾವುದೋ ಒಂದು ಸಂಘಟನೆ ಸನ್ನಿವೇಶ, ಯಾವುದೋ ಒಂದು ಸಂಘಟನೆಗೆ ಹೋಗ್ತಾರೆ. ಆ ಸನ್ನಿವೇಶ ಇಲ್ಲಿ ತೋರಿಸ್ಯಾರ ನೋಡಿ ಫ್ರೆಂಡ್ಸ್. ಒಂದು ಕಿತ್ತೂರು ಸೈನ್ಯ ಸಂಗೊಳ್ಳಿ ಅವರ ಕುಲಕರ್ಣಿಯ ಜಮನಿಗೆ ಬರ್ತಾರೆ. ಅಲ್ಲಿ ಎಲ್ಲ ಜೋಳದ ಬಣವಿಗೆ ಒಂದು ಬೆಂಕಿ ಹಚ್ತಾರೆ. ಅದನ್ನು ತಡೆಯಲು ಏನು ಮಾಡ್ತಾರೆ, ಬ್ರಿಟಿಷ್ ಆಂಗ್ಲರು ಬರ್ತಾರೆ ಅಲ್ಲಿ ತಡಿಲಾಕ. ಅಲ್ಲಿ ಒಂದು ಭಯಂಕರ ಯುದ್ಧ ನಡೀತು ಅಂತ ಹೇಳ್ಬೋದು. ಇದೇ ಫಸ್ಟ್ ರಾಯಣ್ಣನ ನೇತೃತ್ವದಾಗ ನಡೆದಿರ್ತಕ್ಕಂಥ ಪ್ರಥಮ ಆಂಗ್ಲೋ ಶೇತನ ಸರಿ ನೇರ ಯುದ್ಧ ಇದಾಗಿರ್ತದೆ. ಸೊ ಆ ಯುದ್ಧದಾಗ ಸಂಗೊಳ್ಳಿ ರಾಯಣ್ಣ ಹೋರಾಡಿ ಅವ್ರ ತಂಡದ ಜೊತೆ ಒಂದು ಯುದ್ಧ ಗೆಲ್ತಾರೆ. ಆ ಗೆಲ್ಲೋ ಸನ್ನಿವೇಶವನ್ನು ಇಲ್ಲೇ ತೋರಿಸ್ಯಾರ. ಸೊ ನೋಡಿ ಫ್ರೆಂಡ್ಸ್, ಸಂಗೊಳ್ಳಿ ರಾಯಣ್ಣ ಸುರ್ಪುರದ ಒಂದು ದರೋಡೆಕೋರನ ಒಂದು ಹತ್ಯೆ ಮಾಡಿರ್ತಕ್ಕಂಥ ಒಂದು ದೃಶ್ಯ ಇಲ್ಲಿ ತೋರಿಸ್ಯಾರ. ಇಲ್ಲಿ ನೋಡ್ರಿ, ಬರ್ಬರವಾಗಿ ಸುರ್ಪುರನ ಒಬ್ಬ ವ್ಯಕ್ತಿಯ ಹತ್ಯೆ ಮಾಡ್ತಾರೆ ಇಲ್ಲಿ. ಅದು ಆದ ನಂತರ ಫ್ರೆಂಡ್ಸ್, ಅದು ಭರ್ಮನಾಯಕನ ರುಂಡವನ್ನು ಅಲ್ಲಿ ಏನು ಹೊಡೆದಿರ್ತಾನೆ ನೋಡ್ರಿ, ಅವನ ರುಂಡವನ್ನು ಕಟ್ ಮಾಡ್ಕೊಂಡು ಬಂದು ಒಂದು ಕೃಷ್ಣಪ್ಪ ನಾಯಕರ ಅರಮನೆಗೆ ಬರ್ತಾನೆ ಸಂಗೊಳ್ಳಿ ರಾಯಣ್ಣ. ಅದನ್ನು ಕಂಡ ಕೃಷ್ಣಪ್ಪ ನಾಯಕ ಸಂಗೊಳ್ಳಿ ರಾಯಣ್ಣನ ಅರಮನೆಯಲ್ಲಿ ಗೌರವಿಸುವಂಥ ಒಂದು ದೃಶ್ಯವನ್ನು ಇಲ್ಲಿ ತೋರಿಸ್ಯಾರ. ಸಂಗೊಳ್ಳಿ ರಾಯಣ್ಣವ್ರು ಫ್ರೆಂಡ್ಸ್, ಇದೊಂದು ಕೌಲಗುಡ್ಡ ಸಭೆ ಅಂತ ಹೇಳಿ ಮಾಡ್ತಾರೆ. ಅವಾಗ ಆ ದೃಶ್ಯವನ್ನು ತೋರಿಸ್ಯಾರ ಒಂದು ಸಂಗೊಳ್ಳಿ ರಾಯಣ್ಣ ನೇತೃತ್ವದಲ್ಲಿ. ಒಂದು ಫ್ಯಾಮಿಲಿ ವೆಕೇಷನ್ನ ಟೈಮನ್ನು ಸ್ಪೆಂಡ್ ಮಾಡಬೇಕಾದ್ರೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂದು ಸಿಟಿ ಒಳಗಿದ್ದು ಬರೀ ಸಿಟಿ ಲೈಫ್ ನೋಡಿ ಬೋರ್ ಆಗಿರ್ತದೆ. ಮತ್ತೆ ನಾವು ಹಳ್ಳಿ ಸೊಗಡನ್ನು ನೋಡ್ಬೇಕಂದ್ರೆ ದಯವಿಟ್ಟು ಇಲ್ಲಿ ಬರಬೇಕು. ಪೂರ್ತಿ ಹಳ್ಳಿದು ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡ್ಯಾರ. ಸ್ಟ್ರೆಸ್ನೆಲ್ಲ ರಿಲೀಫ್ ಮಾಡ್ಬೇಕಂದ್ರೆ ಈ ಹಳ್ಳಿ ವಾತಾವರಣಕ್ಕೆ ಬರ್ರಿ, ನೋಡ್ರಿ, ಭಾಳ ಚಲೋ ಮಾಡ್ಯಾರ. ಎಷ್ಟು ನೋಡಿದ್ರು ಎಲ್ಲ ರಿಯಲಿಸ್ಟಿಕ್ ಆಗ್ಯದ. ಏನು ನೋಡಿದ್ರು ಇದನ್ನ ಎಲ್ಲ ಕಣ್ಣು ಮುಂದೆ ನಡೆದಂಗೆ ಅನಿಸ್ತದೆ. ಸೊ ಇನ್ನೂ ಭಾಳದ ಮುಂದೆ ತೋರಿಸ್ಕೊತ ಹೋಗ್ತೀನಿ ಬರ್ರಿ. ಸಂಗೊಳ್ಳಿ ರಾಯಣ್ಣನವರು ಒಂದು ಹಂಡಿ ಬಡಗನಾಥ ಶ್ರೀಗಳ ದರ್ಶನ ಪಡ್ತಕ್ಕಂಥ ಒಂದು ಸನ್ನಿವೇಶವನ್ನು ತೋರಿಸ್ಯಾರ. ಮತ್ತು ಕಿತ್ತೂರು ಸಂಸ್ಥಾನದ ದತ್ತುಪುತ್ರ ಮಲ್ಲಸರ್ಜನ ದತ್ತಕವನ್ನು ಬ್ರಿಟಿಷರು ಮಾನ್ಯ ಮಾಡಿದಾಗ ಅದೊಂದು ದತ್ತುಪುತ್ರ ಮಲ್ಲಸರ್ಜ ವಶಕ್ಕೆ ಪಡ್ತಕ್ಕಂಥದ್ದು ಇಲ್ಲಿ ತೋರಿಸ್ಯಾರ. ಅವರು ದತ್ತುಪುತ್ರ ಆಮೇಲೆ ಸಂಗೊಳ್ಳಿ ರಾಯಣ್ಣನವರು ಒಂದು ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ಖಾನಾಪುರ ಪಟ್ಟಣದ ಮೇಲೆ ದಾಳಿ ಮಾಡಿ ನಂತರ ಮೇಜರ್ ಪಿಕ್ರಂಗಿ ನೇತೃತ್ವದಲ್ಲಿ ಒಂದು ಸೇನಾ ಠಾಣೆಯ ಮೇಲೆ ನಿರಂತರ ಗುಂಡಿನ ದಾಳಿ ನಡೆಸಿರ್ತಕ್ಕಂಥ ಒಂದು ಸನ್ನಿವೇಶನ ಇಲ್ಲಿ ತೋರಿಸ್ಯಾರ. ಇವರು ಬ್ರಿಟಿಷರು, ಇಲ್ಲಿರೋರು ಸಂಗೊಳ್ಳಿ ರಾಯಣ್ಣನವರ ಟೀಮ್, ಅವ್ರು ಸಂಗೊಳ್ಳಿ ರಾಯಣ್ಣನವರು ಈ ಸನ್ನಿವೇಶನ ಇಲ್ಲಿ ತೋರಿಸ್ಯಾರ. ಫ್ರೆಂಡ್ಸ್, ಪೊಲೀಸರು ಒಂದು ಕಂದಾಯದ ಹಣವನ್ನು ಲೂಟಿ ಮಾಡಿರ್ತಾರೆ. 1830 ಜನವರಿ 6 ರಾತ್ರಿ ಒಂದು ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕಿನ ಅಮಲ್ದಾರ್ ಕಚೇರಿ ಮೇಲೆ ದಾಳಿ ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣ ಅವರ ಸೈನಿಕರ ಜೊತೆ. ಅದು ದಾಳಿ ಮಾಡಿದಾಗ ತಮ್ಮ ಲೂಟಿ ಮಾಡಿರ್ತಕ್ಕಂಥ ಎಲ್ಲ ರೊಕ್ಕವನ್ನು ಕಸ್ಕೊಂಡು
ವಿತ್ ಅವು ಏನು ಪೇಪರ್ಸ್ ಡಾಕ್ಯುಮೆಂಟ್ಸ್ ಅದಾವ ಅವು ಅದ್ರ ಜೊತೆನೇ ಇಡೀ ಒಂದು ಪೊಲೀಸ್ ಠಾಣೆನೇ ಅಂತ ಹೇಳ್ಬೋದು, ಅದನ್ನು ಸುಟ್ಟು ಬೂದಿ ಸುಟ್ಟಿರ್ತಾರೆ. ಆ ದೃಶ್ಯ ಇಲ್ಲಿ ತೋರಿಸ್ಯಾರ. ನೋಡು, ಸಂಗೊಳ್ಳಿ ರಾಯಣ್ಣವರು ಪೊಲೀಸರಿಗೆ ಅಟ್ಯಾಕ್ ಮಾಡಿರೋದು, ಕಂದಾಯ ಹಣ ವಸೂಲು ಮಾಡೋಕ್ಕೆ ಈ ಥರ ಮಾಡ್ಯಾರ. ಫ್ರೆಂಡ್ಸ್, ಇದು ಸಂಗೊಳ್ಳಿ ರಾಯಣ್ಣ ಮತ್ತು ಅವ್ರ ಫ್ರೆಂಡ್ಸ್ ಜೊತೆ ಕೂಡಿ 1836 ಜನವರಿ 6ರಂದು ಮುಂಜಾನೆ ನಡಗಡ ಗ್ರಾಮದ ಮೇಲೆ ದಾಳಿ ನಡೆಸ್ತಾರೆ. ಅವಾಗ ನಡಗಡ ಜಿಲ್ಲಾಧಾರ ಸಾಕಷ್ಟು ಕಂದಾಯ ಸಂಗ್ರಹಿಸಿ ಮಾಹಿತಿ ಬಂದಿರ್ತದೆ. ಜಿಲ್ಲಾಧಾರನ ಮನೆಗೆ ನುಗ್ಗಿ ಮತ್ತು ಅವನಿಗೆ ಮತ್ತು ಅವನ ಜೊತೆ ಕೆಲಸ ಮಾಡೋರಿಗೆ ಮೇಲೆ ಹಲ್ಲೆ ಮಾಡ್ತಾರೆ. ಆಮ್ಯಾಗ ಆ ಕಂದಾಯ ಹಣವನ್ನು ಹಲ್ಲೆ ಮಾಡಿ ಅವನಿಂದ ಕಸ್ಕೋತಾರೆ. ಆ ದೃಶ್ಯವನ್ನು ಇಲ್ಲಿ ತೋರಿಸ್ಯಾರ. ಫ್ರೆಂಡ್ಸ್, ಇದೇನೋ ಇಟಗಿ ರೈತರಿಂದ ಕಂದಾಯ ವಸೂಲಿ ಅಂತ ಹೇಳಿ ಇದೇನು ಮೂರ್ತಿ ಮಾಡಿಲ್ಲ, ಪೇಂಟಿಂಗ್ಲೇ ತೋರಿಸ್ಯಾರ. ಇದೊಂದು ಹಡಗಲಿ ಗ್ರಾಮ ಅಂತ ಇರ್ತದೆ, ಅದು ಸುಟ್ಟು ಎಲ್ಲ ಊರೆಲ್ಲ ಸುಟ್ಟಿರ್ತಾರೆ. ಧಾರವಾಡ ಜಿಲ್ಲೆ ಬೀಡಿ ತಾಲೂಕಿನ ಹಡಗಲಿ ಗ್ರಾಮ ಇದು. ಬಾಪು ಭಂಡಾರಿ ಮತ್ತು ಅವನ ಬೆಂಬಲಿಗರು 10 ಜನವರಿ 1830 ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಗ್ರಾಮವನ್ನೇ ಪೂರ್ತಿ ಸಂಪೂರ್ಣವಾಗಿ ಲೂಟಿ ಮಾಡಿ ಬೆಂಕಿ ಹಚ್ಚಿ ಹೋಗ್ತಾರೆ. ಅದ್ರಾಗ ಭಾಳಷ್ಟು ಜನ ಸಾಯ್ತಾರೆ, ಕೆಲವೊಂದಿಷ್ಟು ಜನ ಉಳಿತಾರೆ. ಆ ಥರ ಮಾಡಿರ್ತಾರೆ. ಇದು ನೋಡಿರಿ, ಬಾಪು ಭಂಡಾರಿಗೆ ಮರಣದಂಡನೆ ಕೊಟ್ಟಿರ್ತಕ್ಕಂಥ ಒಂದು ಸನ್ನಿವೇಶ ತೋರಿಸ್ಯಾರ. ಇದು ಬಾಪು ಭಂಡಾರೆ ಒಂದು ಮರಣದಂಡನೆ ತೋರಿಸ್ಯಾರ. ಹೇಳಿದೆಲ್ಲ ಅತ್ತಿತ್ತ ಹೋಗಿ ನುಗ್ಗಿ ಎಲ್ಲ ಬೆಂಕಿ ಹಚ್ಚಿ ಇದು ಮಾಡಿದ ಸನ್ನಿವೇಶ ತೋರಿಸ್ಯಾರ. ಇದು ಊರಿಗೆ ಯಾವುದಂದ್ರೆ ಅಮಲ್ದೂರು ಕಚೇರಿಯನ್ನು ಬೆಂಕಿ ಹಚ್ಚಿರ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣನವರು. ಸಂಪಗಾವಿ ಅಮಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿರ್ತಾರೆ. ಆ ದೃಶ್ಯನ ಪೇಂಟಿಂಗ್ದಾಗ ತೋರಿಸ್ಯಾರ. ಯಾಕೋ ಮಾಡಿಲ್ಲ, ಬರೀ ಪೇಂಟಿಂಗ್ದಾಗ ತೋರಿಸ್ಯಾರ. ಇದು ಅಮಲ್ದಾರ್ ಸೈನ್ಯದ ಮೇಲೆ ನೇರ ದಾಳಿ ಮಾಡಿರ್ತಕ್ಕಂಥದ್ದು. ಇವರು ಅಮಲ್ದಾರ್ ಸೇನೆ, ಇದು ನಮ್ಮ ಸಂಗೊಳ್ಳಿಯವ್ರ ಸೈನ್ಯ. ರಕ್ತಮಾನ್ಯ ಒಂದು ಜಮೀನಲ್ಲಿ ರಾಶಿ ಮಾಡ್ತಿರ್ತಾರೆ. ಆ ನ್ಯೂಸ್ ಕೇಳಿ ಅಮಲ್ದಾರ್ ತಮ್ಮ ಸೈನಿಕನನ್ನು ಕೊಟ್ಟು ಕಳಿಸ್ತಾನೆ. ಅದನ್ನು ತಡೆಗಟ್ಟಲು ಒಂದು ಸಂಗೊಳ್ಳಿ ರಾಯಣ್ಣ ಇಲ್ಲಿ ಬಂದು ನಿಂತಿರ್ತಾರೆ. ಸೊ ಅದು ರಕ್ತಮಾನ್ಯ ಜಮೀನಲ್ಲಿ ಒಂದು ರಾಶಿ ಮಾಡಿರ್ತಕ್ಕಂಥ ಒಂದು ದೃಶ್ಯ ತೋರಿಸ್ಯಾರ. ಸೊ ಸಂಗೊಳ್ಳಿ ರಾಯಣ್ಣ ಮತ್ತು ಅವ್ರು ಎಲ್ಲರೂ ಗೆಳೆಯರು ಕೂಡಿ ಊಟದೆಲ್ಲ ವ್ಯವಸ್ಥೆ ಮಾಡಿ ಒಂದು ರಾಶಿಗೆ ಒಂದು ಪೂಜೆ ಮಾಡ್ತಾರೆ. ಒಂದು ರಾಶಿಗೋಸ್ಕರ ಒಂದು ಊಟದ ವ್ಯವಸ್ಥೆ ಮಾಡಿರ್ತಾರೆ. ಯಾವುದೇ ಒಂದು ಜಾತಿ ಅದು ಇದು ಇರಲಾರ್ದೆ ಒಂದು ಸಂಗೊಳ್ಳಿ ರಾಯಣ್ಣ ಮತ್ತು ಬ್ರಿಟಿಷರ ನಡುವೆ ಒಂದು ಯುದ್ಧ ಆದಾಗ ಅದರೊಳಗೆ ಸಂಗೊಳ್ಳಿ ರಾಯಣ್ಣ ಜಯ ಸಾಧಿಸ್ಕೊಂಡು ತಮ್ಮ ಹುಟ್ಟೂರಿಗೆ ಸಂಗೊಳ್ಳಿಗೆ ಆಗಮಿಸ್ತಾ ಇರತಕ್ಕಂಥ ಒಂದು ದೃಶ್ಯವನ್ನು ಇಲ್ಲಿ ತೋರಿಸ್ಯಾರ. ಎಲ್ಲರೂ ಸಂಭ್ರಮ ಮಾಡ್ತಿರ್ತಾರೆ, ಯುದ್ಧ ಗೆದ್ದಾರ ಅಂಥೇಳಿ ಬಾರಿಸ್ಕೊಂತೆಲ್ಲ ಮಾಡ್ಕೊತ ಬರ್ತಿರ್ತಾರೆ. ಒಂದು ಪತ್ರ ಸಂಚಾರಕ್ಕೆ ಒಂದು ನಿರ್ಬಂಧ ಮಾಡಿರ್ತಕ್ಕಂಥ ಒಂದು ದೃಶ್ಯ ಇಲ್ಲಿ ತೋರಿಸ್ಯಾರ, ನೋಡ್ಬೋದು. ಬಾಳಗುಂದ ಗೆರಲ್ಲ ಯುದ್ಧ, ಕಾಯಿಪಲ್ಯ ಬಜಾರ್ ಅಂತ ನೋಡ್ರಿ. ಅದು ನೋಡ್ರಿ ಎಷ್ಟು ಚಲೋ ಈಗ ಮಾಡ್ಯಾರ. ಒಂದು ಸಂತೆ, ವಾರಕ್ಕೊಮ್ಮೆ ಸಂತೆ ನಡೀತಾವೆ ನೋಡ್ರಿ. ಆ ಥರ ನೋಡ್ರಿ ಎಷ್ಟು ಚಲೋ ಮಾಡ್ಯಾರ ಅಂದರೆ ಬೆಳ್ಳುಳ್ಳಿ ಅದು ನೋಡ್ರಿ, ಏನು ರಿಯಲ್ ಆಗಿದ್ದಂಗೆ ನೋಡ್ರಿ, ಅಷ್ಟು ಚಂದ ಮಾಡ್ಯಾರ. ಹೀರೆಕಾಯಿ, ಉಳ್ಳಾಗಡ್ಡಿ ಕಾಟ ಮಾಡ್ಕೊಡತ್ತಿದ್ದು ನೋಡ್ರಿ. ಉಳ್ಳಾಗಡ್ಡಿ, ಸೌತೆಕಾಯಿ ನೋಡ್ರಿ, ಇಲ್ಲಿ ಸೇಮ್ ರಿಯಲ್ ಇದ್ದಂಗೆ. ಚೀಲ್ದಾಗ ಮೊದಲು ಮಾಡಿಬಿಟ್ರಿ ನೋಡ್ರಿ, ಚೀಲ್ದಾಗನೂ ತೋರಿಸ್ಯಾರ ಇವ್ರು. ಬದ್ನಿಕಾಯಿ, ಇದು ನೋಡ್ರಿ ಬದ್ನಿಕಾಯಿ. ಸೊ ಇಲ್ಲೊಂದು ಏನೋ ಆಗೈತಿ. ಇವ್ರು ಸಂಗೊಳ್ಳಿ ರಾಯಣ್ಣವರು ಒಬ್ಬ ಸುಪಾರಿ ಕೊಟ್ಟಿರ್ತಾರೆ. ಸಂಗೊಳ್ಳಿ ರಾಯಣ್ಣ ಹೊಡಿಲಾಕ್ಕೆ ಬಂದಿರ್ತಾನೆ ಇವನು. ಸೊ ಆ ದೃಶ್ಯನ ಆ ಸುಪಾರಿ ಅವನಿಗೆ ಉಲ್ಟಾ ಹೊಡೆದು ಅವನಿಗೆ ಕೆಳಗೆ ಕೆಡೋದು ದೃಶ್ಯವನ್ನು ತೋರಿಸ್ಯಾರ. ಸಂಗೊಳ್ಳಿ ರಾಯಣ್ಣ ನೋಡ್ರಿ ಎಲ್ಲ ಕಡೆ ಮೂರ್ತಿ ಸೇಮ್ ಮಾಡ್ಯಾರ, ಒಂದು ಸ್ವಲ್ಪ ಏನೂ ಚೇಂಜಸ್ ಮಾಡಿಲ್ಲ. ಅದು ನೋಡ್ರಿ ಟಮಾಟಿ, ಆಮ್ಯಾಗ ಗಜ್ರಿಕಾಯಿ ಸೇಮ್ ರಿಯಲ್ ಇದ್ದಂಗೆ ಮಾಡ್ಯಾರ ಎಲ್ಲ ನೋಡ್ರಿ. ಎಲ್ಲ ತೊಗೊಂಡು ಹೋಗತ್ತಾರ. ನನಗೊಂದು ಯಾವುದೋ ಒಂದು ಹಳ್ಳಿ ಸಂತಿಗೆ ಬಂದಂಗೆ ಫೀಲ್ ಆಗತ್ತರಿ. ಇಲ್ಲಿ ನೋಡ್ರಿ ಚಾಕು ಮಸಿ ಆ ಥರ ಕೂರ್ ಮಾಡಿಕೊಡತ್ತಾರ. ಅವಾಗಿದ್ದು ರೀ ನಾವು ನೋಡ್ಯಾವಾಗ. ಅಲ್ಲಿ ನೋಡ್ರಿ ಚಾಚಾ ನಿಂಬೆಹಣ್ಣು ಏನೋ ಮಾರಾತಾರ, ನಿಂಬೆಹಣ್ಣೆ ಅನಿಸ್ತಾರೆ. ತೆಂಗಿನಕಾಯಿ ಅದು ನೋಡ್ರಿ, ಇಲ್ಲಿ ಅಷ್ಟು ರಿಯಲಿಸ್ಟ್ ಆಗಿ ಮಾಡ್ಯಾರ ರೀ, ಪೂರ ರಿಯಲ್ ಆಗಿ ಮಾಡ್ಯಾರ. ಇದು ಭಾಳ ಚಲೋ ಅದ ನೋಡ್ರಿ, ನೋಡಕ್ಕೆ ಭಾಳ ಚಂದ ಅದ ರೀ. ರಾಯಣ್ಣ ತಮ್ಮ ತಂಗಿ ನೆನಪಾದಾಗ ತಮ್ಮ ತಂಗಿ ಹೆಸರು ಮಾಯವ್ವಾಳ ಒಂದು ಮನೆಗೆ ಬಂದಿರ್ತಾರೆ. ಇಲ್ಲಿ ನೋಡ್ರಿ ಕುದುರೆ ಮ್ಯಾಗ ಬಂದಿರ್ತಾನೆ. ಸೊ ಅವಾಗ ಅವ್ರ ತಂಗಿ ಜೊತೆ ತನ್ನ ತಂಗಿಯ ಮಗನ ಜೊತೆ ಸ್ವಲ್ಪ ಆಟ ಆಡಿ ನೋಡ್ರಿ, ಮಗನ ಕಣ್ಣು ಎಷ್ಟು ಚಂದ ಮಾಡ್ಯಾರ. ಇನ್ನೂ ಎಚ್ಚರ ಇದ್ದಂಗೆ ಅನ್ಸಾತು. ಸ್ವಲ್ಪ ಆಟ ಆಡಿ ಆಮೇಲೆ ರಾತ್ರಿ ವಿಶ್ರಾಂತಿ ಮಾಡ್ತಿರ್ತಾನೆ ತಮ್ಮ ತಂಗಿಗೆ ಭೇಟಿಯಾಗಿ. ಆ ರಾತ್ರಿ ಸಮಯದಾಗಿ ಮಾಡ್ತಾರೆ, ಬ್ರಿಟಿಷ್ ಬಂದು ಆ ತಂಗಿಯ ಮನೆಗೆ ದಾಳಿ ಮಾಡ್ತಾರೆ. ಸೊ ಆ ದೃಶ್ಯನ ಇಲ್ಲಿ ತೋರಿಸ್ಯಾರ. ಇವರು ಬ್ರಿಟಿಷ್ ಬಂದು ದಾಳಿ ಮಾಡೋದು ಅವ್ರು ಮಾಡ್ಕೊಂಡಾಗ ಇಂಥ ಕೆಲಸ ಮಾಡ್ತಿದ್ರು ಬ್ರಿಟಿಷ್ ಅವಾಗ. ನೋಡ್ರಿ ಧಾರವಾಡ ಕಚೇರಿ ಒಳಗೆ ಒಂದು ಅಮಲ್ದಾರ್ ಕೃಷ್ಣರಾವ ಇವನು. ಆಮ್ಯಾಗ ಇವರಿಬ್ಬರು ಒಬ್ಬ ಖೋದಾನ್ಪುರ ಲಿಂಗನಗೌಡ ಮತ್ತು ನೇಗಿನಹಾಳ ವೆಂಕಟನಗೌಡ ಅವ ಇನ್ನೊಬ್ಬ. ಕಿತ್ತೂರು ಸ್ವಾತಂತ್ರ್ಯ ಹೋರಾಟದೊಳಗೆ ಸಂಕಲ್ಪದೊಂದಿಗೆ ಸಂಗೊಳ್ಳಿ ರಾಯಣ್ಣನ ತಂಡ ಸೇರಿರ್ತದೆ ಅವಾಗ. ಸೊ ಅವರಿಗೆ ಒಂದು ಬಂಧನ ಮಾಡುವಂಥ ಒಂದು ಗುಪ್ತ ಸಂಚಾರವನ್ನು ಒಂದು ಮಾಡ್ತಿರ್ತಾರೆ. ಇಲ್ಲಿ ಆ ದೃಶ್ಯವನ್ನು ತೋರಿಸ್ಯಾರ, ನೋಡ್ಬೋದು ಎಷ್ಟು ರಿಯಲ್ ಆಗಿ ಕಾಣಿಸ್ತದೆ. ಫ್ರೆಂಡ್ಸ್, ಇದನ್ನು ಡೋರಿ ಹಳ್ಳ ಅಂಥೇಳಿ ಹೆಂಗೆ ನೋಡೋಣ ಬರ್ರಿ.
ನೋಡಿ, ಡೋರಿ ಹಳ್ಳ ಅಂಥೇಳಿ ಏನೋ ಒಂದು ಸನ್ನಿವೇಶ ಮಾಡ್ಯಾರ ಸಂಗೊಳ್ಳಿ ರಾಯಣ್ಣ ಮ್ಯಾಗ ಬ್ರಿಟಿಷರು ಅಟ್ಯಾಕ್ ಮಾಡಿದಾಗ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಇದೊಂದು ಫ್ರೆಂಡ್ಸ್, ಇಲ್ಲಿ ಸಂಗೊಳ್ಳಿ ರಾಯಣ್ಣನವರು ಜಳಕ ಮಾಡ್ಬೇಕಾದ್ರೆ ಏನು ಮಾಡ್ತಾರಂದ್ರೆ ಅವರೇ ಒಬ್ಬ ಫ್ರೆಂಡ್ ಆ ಚಾಕು ತೊಗೊಂಡು ಹೋಗ್ಕೊಂಡು ಅಲ್ಲಿ ಇಟ್ಟಿದ್ದು. ಆ ಸಂದರ್ಭದಾಗ ಇವ್ರು ಬ್ರಿಟಿಷರು ಬಂದು ಅಟ್ಯಾಕ್ ಮಾಡಿ ಸಂಗೊಳ್ಳಿ ರಾಯಣ್ಣಗೆ ಹಿಡಿತಾರೆ. ಆ ಸನ್ನಿವೇಶ ತೋರ್ಸ್ಯಾರ, ನೋಡ್ಬೋದು ಎಷ್ಟು ಚಲೋವಾಗಿ ಮಾಡ್ಯಾರ. ಸಂಗೊಳ್ಳಿ ರಾಯಣ್ಣನವ್ರದ್ದು ಒಂದು ಸೇರ್ಪಡೆ ಆಗಿರ್ತಕ್ಕಂಥ ಒಂದು ದೃಶ್ಯ ತೋರ್ಸ್ಯಾರ ಸಂಗೊಳ್ಳಿ ರಾಯಣ್ಣ ಅವ್ರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಅಮಲ್ದಾರನ ಮುಂದೆ ಪ್ರಾಥಮಿಕ ವಿಚಾರಣೆಗಾಗಿ ಸಂಗೊಳ್ಳಿ ರಾಯಣ್ಣನ್ನು ಕರ್ಕೊಂಡು ಬಂದಿದ್ದ ದೃಶ್ಯ ಇದು ನೋಡ್ರಿ ಫ್ರೆಂಡ್ಸ್. ವಿಶೇಷ ನ್ಯಾಯಾಲಯ ಧಾರವಾಡ ಒಳಗೆ ಏನೈತೆ ನೋಡು ಬರ್ರಿ. ಇದು ನೋಡಿ ಫ್ರೆಂಡ್ಸ್, ರಾಯಣ್ಣವ್ರಿಗೆ ಜೈಲಿಗೆ ಹಾಕೋಕ್ಕಿಂತ ಮೊದಲೇ ಆಗಿರ್ತಕ್ಕಂಥ ಒಂದು ಸನ್ನಿವೇಶ ಕೋರ್ಟ್ ಒಳಗಿಂದ ತೋರ್ಸ್ಯಾರ. ಅವ್ರಿಗೆ ಗಲ್ಲೆ ಶಿಕ್ಷೆ ಇದೇ ಕೋರ್ಟ್ ಒಳಗಾಗಿದ್ದು, ಅದೇ ಸಂದರ್ಭ ಇಲ್ಲಿ ತೋರ್ಸ್ಯಾರ ನೋಡ್ರಿ. ಗಾಯ್ಸ್, ಇಷ್ಟೊತ್ತನ ಏನು ತೋರಿಸ್ತೀನಿ ಇದೊಂದು ಕೊನೆಯ ಗಳಿಗೆ ಅಂತಲೇ ಹೇಳ್ಬೋದು. ಒಂದು ಲಾಸ್ಟ್ ಆಗಿ ತೋರ್ಸಾತೀನಿ. ಅದು ಏನಂದ್ರೆ ಜನವರಿ 26, 1831 ಒಂದು ಬೀಡಿ ತಾಲೂಕಿನ ಒಂದು ನನ್ನಗಂಡ ಹೊರವಲಯದ ಒಂದು ದೊಡ್ಡದೊಂದು ಆಲದ ಮರ ಇರ್ತದೆ. ಅದ್ರ ಕೆಳಗಡೆ ಸಂಗೊಳ್ಳಿ ರಾಯಣ್ಣನ ಸಹಿತ ಒಂದು 7 ಜನರಿಗೆ ಮರಣ ದಂಡವನ್ನು ವಿಧಿಸ್ತಾರೆ. ಆವಾಗ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೆ ಏರಿಸ್ತಾರೆ. ಉಳಿರ್ತಕ್ಕಂಥ ಒಂದು 6 ಜನರನ್ನು ಜೀವಾವಧಿ ಕರೆ ನೀರು ಶಿಕ್ಷೆ ಒಂದು ವಿಧಿಸಿರ್ತಾರೆ. ಸೊ ಆ ಸನ್ನಿವೇಶವನ್ನು ನನಗೆ ತೋರಿಸ್ತೀನಿ ಲಾಸ್ಟ್ ಕೊನೆಯದಾಗಿ, ನೋಡಿ ಹೆಂಗಿರ್ತದೆ. ಫ್ರೆಂಡ್ಸ್, ಇದು ದೃಶ್ಯ ನೋಡಾತಿತ್ತಂದ್ರೆ ನಂದೆಲ್ಲ ಕಣ್ಮುಂದೆ ನಡೆದಂಗೆ ಅನ್ಸಾತ ನನಗೆ. ಅಷ್ಟು ರಿಯಲಿಟಿಕ್ ಆಗಿ ತೋರ್ಸ್ಯಾರ. ಇದೊಂದು ನಂದಗಡ ಊರು ಒಂದು ಆಲದ ಮರದ ಕೆಳಗಡೆ ಒಂದು ಜೈಲು ಶಿಕ್ಷೆಯನ್ನು ವಿಧಿಸ್ತಿರ್ತಕ್ಕಂಥದ್ದು. ನಾನು ನೆಕ್ಸ್ಟ್ ಸಾರಿ ಯಾವಾಗ ಹೋದ್ರೆ ಒಂದು ನಂದಗಡದ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ವ್ಲಾಗ್ನಲ್ಲಿ. ಅದು ಮರನ ತೋರಿಸ್ತೀನಿ, ಆಮೇಲೆ ಅವ್ರಿಗೆ ಗಲ್ಲಿಗೆ ಎಸತಕ್ಕಂಥ ಒಂದು ಪ್ಲೇಸ್ನ ತೋರಿಸ್ತೀನಿ. ಒಂದು ನೆಕ್ಸ್ಟ್ ವಿಡಿಯೋನಾಗ ತೋರ್ಸಕ್ಕೆ ಒಂದು ಟ್ರೈ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ನಾನೇನ್ ಸುಡುಗು ಮಾಡಿ ಗಲ್ ಶಿಕ್ಷೆನ ಗುಡಿಯಲಿ ಹೋರಾಡಿ ವೀರ ಸ್ವರ್ಗ ಪಡೆಯಕೊಂಡಿನಿ. ಸಂಗೊಳ್ಳಿ ರಾಯಣ್ಣನವರು ನೇಣು ಹಾಕಿದ ಮೇಲೆ ಅವರ ಪಾರ್ಥಿವ ಶರೀರವನ್ನು ಇಲ್ಲಿ ಹೋಳ್ತಾರೆ. ಸಂಗೊಳ್ಳಿ ರಾಯಣ್ಣನವರು ಸದಾ ಅಮರವಾಗಿರಲಿ ಅಂಥೇಳಿ ಅದ್ರ ಮ್ಯಾಗ ಒಂದು ಆಲದ ಮರ ನಡ್ತಾರೆ. ಆಲದ ಮರ ನಟ್ಟು ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಇಲ್ಲಿ ಆ ದೃಶ್ಯನ ನೋಡ್ಬೋದು. ಇಲ್ಲಿ ಎಲ್ಲ ಆದಮೇಲೆ ಸಂಗೊಳ್ಳಿ ರಾಯಣ್ಣ ಒಂದು ಶಿಕ್ಷೆ ಆದಮೇಲೆ ತೀರು ಹೋದ ನಂತರ ಆ ಊರಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣ ಕುಳಿತುಕೊಂಡಿರ್ತಕ್ಕಂಥ ಒಂದು ಕಟ್ಟೆಗೆ ಅದನ್ನು ಸಂಗೊಳ್ಳಿ ರಾಯಣ್ಣ ವೃತ್ತ ಅಂಥೇಳಿ ಒಂದು ಹೆಸರು ಕೊಡ್ತಾರೆ. ಅದಾದಮೇಲೆ ಸಂಗೊಳ್ಳಿ ರಾಯಣ್ಣ ಒಂದು ತಾಲೀಮ್ ಮಾಡ್ತಕ್ಕಂಥ ಒಂದು ತಾಲೀಮ್ ವಸ್ತುಗಳು ನೋಡೋಕೆ ಇಲ್ಲಿ ಅವೆಲ್ಲ ಮುಂದಿಟ್ಟು ಅದನ್ನು ಪೂಜೆ ಮಾಡ್ತಾರೆ. ಫ್ರೆಂಡ್ಸ್, ಒಂದು ದವಣದ ಹುಣ್ಣಿಮೆಗೆ ಒಂದು ಲಾಸ್ಟ್ ಏನು ಕಟ್ಟೆ ತೋರಿಸಿದೆ, ಆ ಕಟ್ಟೆಗೆ ಒಂದು ಪಾರಿವಾಳ ಸ್ಪರ್ಧೆ ಗೆಲುವಿನ ಸಂಭ್ರಮ ಸೇರಿಕೊಂಡು ದವಣದ ಹುಣ್ಣಿಮೆಗೆ ಒಂದು ಜಾತ್ರೆ ಪ್ರಾರಂಭಿಸ್ತಾರೆ. ಆ ಜಾತ್ರೆ ಕ್ಷಣವನ್ನು ಇಲ್ಲಿ ತೋರಿಸ್ಯಾರ. ಎಷ್ಟು ಸುಂದರವಾಗಿ ಯಾತ್ರೆ ಮಾಡಿದ್ದಾರೆ ನೋಡ್ರಿ. ಅದೊಂದು ತೋರಿಸಿಲ್ಲ, ಒಂದು ಕಟ್ಟೆ ಪೂಜೆ ಮಾಡಿ. ಫ್ರೆಂಡ್ಸ್, ಒಂದು ಸಂಗೊಳ್ಳಿಯನ್ನು ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ ಫಸ್ಟ್ ವೀಲಾಗ್ನಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಇದೊಂದು ಲಾಸ್ಟ್ ಬಂದೆವು. ಈಗ ಎಲ್ಲಿ ಎಂಟ್ರೆನ್ಸ್ ಆಗಿದ್ದೆವು ಅದೇ ಪ್ಲೇಸ್ನಲ್ಲಿ ಬಂದೀವಿ. ಎಕ್ಸಿಟ್ ಆಗತ್ತೀವಿ ಈಗ, ನೋಡ್ಬೋದು. ಇದು ಎಂಟ್ರೆನ್ಸ್ ಇತ್ತು. ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ದ ಎಲ್ಲ ನಮ್ಮ ಫ್ರೆಂಡ್ಸಿಗೆ, ಉತ್ತರ ಕರ್ನಾಟಕ ಜನರಿಗೆ, ಎಲ್ಲರಿಗೂ ಕರ್ನಾಟಕ ಜನತೆಗೆ ಧನ್ಯವಾದಗಳು. ನಮಸ್ಕಾರ. ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಷ್ಟುವರೆಗೂ ಧನ್ಯವಾದಗಳು.